ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಹನುಮಂತನ ಸಿಂಹಗರ್ಜನೆ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ ಹನುಮಾನ್ ಶತ್ರು ಸೈನ್ಯಾನಾಂ ನಿಹಂತ ಮಾರುತಾತ್ಮಜಃ. ಚೈತ್ಯ ಪ್ರಸಾದವನ್ನು ಧ್ವಂಸ ಮಾಡುವಾಗ ಆಂಜನೇಯನ ಸಿಂಹಗರ್ಜನೆ. ಪುಣ್ಯವಂತನಾದ ಕೋಸಲಾಧಿಪತಿಯಾದ ಶ್ರೀರಾಮಚಂದ್ರನ ದಾಸನು ನಾನು ವಾಯುಪುತ್ರನಾದ ಹನುಮಂತ. ಶತ್ರು ಸೈನ್ಯಗಳನ್ನೆಲ್ಲ ಪುಡಿಪುಡಿ ಮಾಡಲು ಹೊರಟಿರುವ ನಾನು ಶ್ರೀರಾಮನ ದೂತ ಹನುಮಂತ. ಸೀತಾದೇವಿಗೆ ಮುದ್ರಿಕೆಯನ್ನು ಕೊಟ್ಟು ಸೀತಾದೇವಿಗೆ ನಮಸ್ಕರಿಸಿ ಸೀತಾದೇವಿಯ ಆಶೀರ್ವಾದಗಳನ್ನು ಪಡೆದುಕೊಂಡು ಹನುಮಂತನು ಅಲ್ಲಿಂದ ಹೊರಡುತ್ತಾನೆ. ಏನಾದರೂ ಮಾಡಿ ರಾವಣೇಶ್ವರನನ್ನು ಕಂಡು ಅವನೊಡನೆ ಮಾತನಾಡಿಕೊಂಡು ಅವನಿಗೆ ಶ್ರೀರಾಮನ ಪ್ರಭಾವವನ್ನು ತಿಳಿಸಬೇಕೆಂದು ಆಂಜನೇಯನು ಚಿಂತಿಸಿದನು. ಅನಂತರ ಅಶೋಕವನವನ್ನೆಲ್ಲ ಧ್ವಂಸ ಮಾಡಿ ಅಲ್ಲಿಂದ ಅಶೋಕವನದಲ್ಲಿದ್ದ ಅರಮನೆಯನ್ನು ಧ್ವಂಸ ಮಾಡುತ್ತಾನೆ. ಆಂಜನೇಯನ ಈ ಪ್ರಧ್ವಂಸ ಕಾರ್ಯವನ್ನು ಕಂಡ ಅಲ್ಲಿನ ದೂತರುಗಳು ರಾವಣೇಶ್ವರನಿಗೆ ಈ ವಿಷಯವನ್ನು ಆಗಿದ್ದಾಗೆ ಅಲ್ಲಲ್ಲಿಯೇ ತಿಳಿಸುತ್ತಾ ಇದ್ದಾರೆ. ಕುಪಿತನಾದ ರಾವಣನು ರಾಕ್ಷಸರನ್ನು ಶೂರರಾದ ಸಿಪಾಯಿಗಳನ್ನು ಯುದ್ಧಕ್ಕಾಗಿ ಕಳಿಸುತ್ತಾನೆ. ಆಂಜನೇಯನು ಅವರೆಲ್ಲರನ್ನೂ ಮುಗಿಸಿಬಿಡುತ್ತಾ ಇದ್ದಾನೆ. ಆಂಜನೇಯನ ಈ ಭಯಂಕರ ಕೃತ್ಯಗಳನ್ನು ಕಂಡು ಆ ರಾಕ್ಷಸರು ಗಾಬರಿಯಿಂದ ಈ ಕಪಿಯು ಯಾರಿರಬಹುದು ಎಂದು ಆಶ್ಚರ್ಯಚಕಿತರಾಗಿ ಯೋಚಿಸುತ್ತಿದ್ದಾರೆ. ಆ ಸಂದರ್ಭದಲ್ಲಿ ಆಂಜನೇಯನು ಧೈರ್ಯದಿಂದ ಈ ಮೇಲಿನ ವಾಕ್ಯಗಳನ್ನು ಗಟ್ಟಿಯಾಗಿ ಹೇಳುತ್ತಾನೆ. ನಾನು ಶ್ರೀರಾಮನ ಬಂಟ. ನನ್ನ ಹೆಸರು ಹನುಮಂತ. ನಮ್ಮ ತಂದೆ ಪವನ ಎಂದರೆ ವಾಯು. ಶ್ರೀರಾಮನಿಂದ ಕಳುಹಿಸಲ್ಪಟ್ಟನಾಗಿ ನಾನು ಇಲ್ಲಿಗೆ ಬಂದಿರುತ್ತೇನೆ. ನಾನು ರಾವಣನ ರಾಕ್ಷಸರನ್ನೆಲ್ಲ ಸದೆಬಡಿಯುತ್ತೇನೆ. ನನಗೆ ಶ್ರೀರಾಮನ ಅನುಗ್ರಹವಿರುವುದರಿಂದ ನನ್ನನ್ನು ಯಾರೂ ಎದುರಿಸಲಾರರು ಎಂದು ಸಿಂಹಗರ್ಜನೆ ಮಾಡುತ್ತಾ ಆಂಜನೇಯನು ಜೈ ಶ್ರೀರಾಮ್ ಎನ್ನುತ್ತಾ ಹುಲಿಯಂತೆ, ಆನೆಯಂತೆ, ಸಿಂಹದಂತೆ ನುಗ್ಗುತ್ತಿದ್ದಾನೆ. ಶ್ರೀರಾಮನ ಭಕ್ತನಾದ ಆಂಜನೇಯನಿಗೆ ಎಲ್ಲಿಲ್ಲದ ಧೈರ್ಯ, ಶೌರ್ಯ, ಉತ್ಸಾಹಗಳು ತುಂಬಿರುತ್ತದೆ. ಜೈ ಶ್ರೀರಾಮ್ ಎಂಬುದೇ ಸಮರ್ಥ ಆಂಜನೇಯನ ದಿವ್ಯ ಮಂತ್ರ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾಃ.